ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಶಾಂತಿವರ್ತಕ ಶಿಕ್ಷಣ ಸಂಸ್ಥೆ ಬಾಲ್ಕಿ ವತಿಯಿಂದ ಮಾಜಿ ಸಚಿವರು ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆರವರ ನುಡಿನಮನ ಕಾರ್ಯಕ್ರಮ. ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಮತ್ತು ನಾಡಿನ ಹಾಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಸಚಿವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ದಾಸರಳ್ಳಿ ಕ್ಷೇತ್ರದ ಸಮಾಜ ಸೇವಕರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಸಂಗನ ಬಸಪ್ಪ ಬಿರಾದರ್ ಭಾಗಿ. ಅವರ ಪುತ್ರ ಮೊಮ್ಮಗನಾದ ಸಾಗರ್ ಖಂಡ್ರೆಯವರಿಗೆ ಸಂಸದರಾಗಿ 3 ತಲೆಮಾರು ರಾಜಕೀಯದಲ್ಲಿ ಇರಲಿಕ್ಕೆ ಬೇಕಾದಂತಹ ರಸ್ತೆಗಳನ್ನು ಆ ಕ್ಷೇತ್ರದಲ್ಲಿ ಮಾಡಿದಂಥವರು ಭೀಮಣ್ಣ ಖಂಡ್ರೆಯವರು ಬಂದು ಇಲ್ಲಿ ಈಶ್ವರ ಖಂಡ್ರೆಯವರು ಪ್ರಸ್ತಾಪಿಸಿದಾಗೆ 1 ಕೋಟಿ ಸದಸ್ಯರನ್ನು ಮಾಡೋ ತನಕ ಒಂದು ವೇಳೆ ಊಟ ಮಾಡೋದಿಲ್ಲ ಅಂತ ಉಪವಾಸ ಮಾಡಿ ಮಹಾಸಭೆಗೆ 1 ಕೋಟಿ ಸದಸ್ಯರನ್ನು ಮಾಡಿದಂಥ ಹಿರಿಮೆ ಅವರಿಗೆ ಸಲ್ಲುವಂತಹದ್ದು. ಹಾಗೆ ಮಹಾಸಭೆಯ ಕಟ್ಟಡದ ನಿರ್ಮಾಣದ ರೂವಾರಿಗಳು ಮತ್ತು ಶಿವಯೋಗ ಮಂದಿರದಲ್ಲಿ ಮಹಾಸಭೆಯ ಶತಮಾನೋತ್ಸವ ಕಾರ್ಯಕ್ರಮ ನಡೆದಾಗ ಅದರ ಮುಂಚೂಣಿಯಲ್ಲಿ ನಿಂತು ಅದ್ದೂರಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಶಾಂತಿವರ್ತಕ ಶಿಕ್ಷಣ ಸಂಸ್ಥೆ ವತಿಯಿಂದ ಮಾಜಿ ಸಚಿವರು ನಾಡಿನ ಧೀಮಂತ ವ್ಯಕ್ತಿ ಶ್ರೀ ಭೀಮಣ್ಣ ಖಂಡ್ರೆರವರ ನುಡಿನಮನ ಕಾರ್ಯಕ್ರಮ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಮತ್ತು ನಾಡಿನ ಹಾಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಸಚಿವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ನಾಡಿನ ವಿವಿಧ ಮಠಗಳ ಪೂಜ್ಯ ಶ್ರೀ ಪೀಠಾಧ್ಯಕ್ಷರುಗಳು, ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪ, ಶ್ರೀ ಬಸವರಾಜ ಬೊಮ್ಮಾಯಿ, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್, ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷಾತೀತವಾಗಿ ನಾಡಿನ ಗಣ್ಯರು ಭಾಗಿಯಾಗಿ ಲೋಕನಾಯಕ ಶ್ರೀ ಭೀಮಣ್ಣ ಖಂಡ್ರೆರವರ ನುಡಿನಮನ ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಲ್ಲಿದ್ದು ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾದ ರಕ್ಷಿಸು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ ಸಕಲ ಶರಣ ಸಂತನ ಕಿ ಜೈ ಶರಣೋ ಶರಣ. ನಮ್ಮ ಶತಾಯುಷಿಗಳು ಶ್ರೀಮಾನ್ ಇಡೀ ಬೀದರ್ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದರು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕೂಡ ಅವರು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಮಂತ್ರಿಗಳಾಗಿ ಒಬ್ಬ ಹೋರಾಟಗಾರ. ರಾಜಕೀಯದಲ್ಲಿ ಹೋರಾಟ ಮಾಡಲಿಕ್ಕೆ ಎಲ್ರಿಗೂ ಆಗಲ್ಲ. ಆದರೆ ಭೀಮಣ್ಣ ಖಂಡ್ರೆಯವರು ತಮ್ಮ ಹೋರಾಟದ ಮೂಲಕನೇ ಅವರ ವ್ಯಕ್ತಿತ್ವವನ್ನು ರೂಪಿಸ್ತಿದ್ದಾರೆ. ಶತಾಯುಷಿಗಳಾದ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರ ನುಡಿನಮನ ಕಾರ್ಯಕ್ರಮದಲ್ಲಿ ಎಲ್ಲ ಪರಮ ಪೂಜ್ಯ ಮಠಾಧೀಶರು, ಎಲ್ಲ ರಾಜಕೀಯ ನಾಯಕರುಗಳು, ಮಾನ್ಯ ಖರ್ಗೆಜಿಯವರು, ಮಾನ್ಯ ಮುಖ್ಯಮಂತ್ರಿಯವರು, ಮಾನ್ಯ ಉಪಮುಖ್ಯಮಂತ್ರಿಯವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲ ಸದಸ್ಯರು, ಎಲ್ಲ ಹಿರಿಯ ಮುಖಂಡಗಳು, ಸಾಹಿತಿಗಳು, ಅನೇಕ ಜನ ಗಣ್ಯಮಾನ್ಯ ವ್ಯಕ್ತಿಗಳೆಲ್ಲ ಅದರಲ್ಲಿ ಭಾಗವಹಿಸಿ ಇವತ್ತು ಅವರಿಗೆ ನುಡಿನಮನವನ್ನು ಸಲ್ಲಿಸಿದ್ದಾರೆ. ಹಾಗೆ ಅವರ ಅಭಿಮಾನಿಗಳು ಬೀದರಿಂದ ಚಾಮರಾಜನಗರವರೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ಮತ್ತು ನಮ್ಮ ತಂದೆಯವರ ವೈಯಕ್ತಿಕ ಅಭಿಮಾನಿಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ನುಡಿನಮನ ಸಲ್ಲಿಸಿದ್ದಾರೆ. ಮತ್ತು ನಾಳೆ ಶಿವರಾತ್ರಿ ಹಬ್ಬ ಇದೆ. ಶಿವರಾತ್ರಿ ಹಬ್ಬ ಇದ್ದರೂ ಸಹಿತ ಇವತ್ತು ಅವರೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರ ಒಂದು ಗೌರವ ಸಲ್ಲಿಸಿದಂಥದ್ದು, ನುಡಿನಮನ ಸಲ್ಲಿಸಿದಂಥದ್ದು ನಾನು ಯಾವತ್ತೂ ಮರಿಲಿಕ್ಕೆ ಆಗೋದಿಲ್ಲ. ಅವರೆಲ್ಲರಿಗೆ ನನ್ನ ಪರವಾಗಿ, ನನ್ನ ಪರಿವಾರದ ಪರವಾಗಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಪರವಾಗಿ, ಶಾಂತಿವರ್ತಕ ಶಿಕ್ಷಣ ಸಂಸ್ಥೆಯ ಪರವಾಗಿ ಅವರೆಲ್ಲರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬರ್ರಿ, ನೀವು ಬರ್ರಿ.
ಗಟ್ಟಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.